27ನೇ ಈ ದೇಶದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಒಂದು ಜಯಂತ್ಯೋತ್ಸವದ ಕಾರ್ಯಕ್ರಮದ ನಿಮಿತ್ತ ಈ ಗ್ರಾಮದ ಯುವಕರು ಒಂದು ಸರ್ವಶ್ರೇಷ್ಠ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಇವತ್ತು ಈ ಮಳೆಯಲ್ಲೂ ಸಹ ಮಳೆಯನ್ನ ಲೆಕ್ಕಿಸದೆ ತಾವೆಲ್ಲರೂ ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಒಂದು ಪ್ರತಿರೂಪವಾಗಿ ನಮ್ಮ ಮಾತೆಯರಾಗಿರ್ಬೋದು, ನಮ್ಮ ಯುವಕರಾಗಿರ್ಬೋದು ನಿಂತಿರೋದಕ್ಕಾಗಿ ಮೊಟ್ಟ ಮೊದಲವರಿಗೆ ತಮಗೆ ಜೋರಾದ ಚಪ್ಪಾಳೆ ಬಾರಿಸುವ ಮೂಲಕ ತಮಗೆ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಇವತ್ತು ಯಾವ ಗ್ರಾಮದಲ್ಲೂ ಸಹ ಇಂಥ ಮಳೆ ಬಂದರೂ ಸಹ ಇವತ್ತು ಇಷ್ಟೊಂದು ಜನ ಕಾರ್ಯಕ್ರಮ ನೋಡ್ತೀರಪ್ಪ ಅಂತಂದ್ರೆ ನಿಜವಾಗ್ಲೂ ಈ ಗ್ರಾಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಗ್ರಾಮ ಅಂದ್ರೂ ಸಹ ತಪ್ಪಾಗ್ತಿಲ್ಲ ಅಂತ ಪರಮ ಪೂಜ್ಯರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಈ ಗ್ರಾಮದ ಎಲ್ಲ ಸರ್ಕಾರಿ ನೌಕರರನ್ನ, ಈ ಗ್ರಾಮದಲ್ಲಿರ್ತಕ್ಕಂಥ ಹಲವು ಪ್ರತಿಭೆಗಳನ್ನ, ಈ ಗ್ರಾಮದಲ್ಲಿರ್ತಕ್ಕಂಥ ನಿವೃತ್ತ ನೌಕರರನ್ನ, ಈ ಗ್ರಾಮದ ಹಲವು ಕ್ರೀಡಾಪಟುಗಳನ್ನ ಸನ್ಮಾನಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ಈ ಗ್ರಾಮದ ಯುವಕರಿಗೆ ಮತ್ತೊಮ್ಮೆ ನನ್ನ ಅಭಿನಂದನೆ ಸಲ್ಲಿಸ್ತಾ, ಇವತ್ತು ಜಾಸ್ತಿ ಮಾತನಾಡ್ತಕ್ಕಂಥ ಸಂದರ್ಭ ಅಲ್ಲ. ಪರಮ ಪೂಜ್ಯ ಶ್ರೀಗಳು ತಾವು ಮಾತಾಡಿ ಕಾರ್ಯಕ್ರಮಕ್ಕೆ ವಿರಾಮ ನೀಡಬೇಡಿ ಅಂತ ಹೇಳಿದೆ. ಇಲ್ಲಪ್ಪ ದೂರದ ಬಂದಿರಿ, ನೀವು ಒಂದೆರಡು ಮಾತು ಮಾತಾಡ್ರಿ ಅಂದ್ರು. ಅವರಿಗೆ ಈ ವೇದಿಕೆಗೆ ನನ್ನನ್ನು ಕರೆದು ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಎರಡೇ ಮಾತು ಮಾತಾಡ್ತಿದ್ದೆ, ಜಾಸ್ತಿ ಮಾತಾಡಲ್ಲ. ಇಲ್ಲಿ ಈ ಸಣ್ಣ ಗ್ರಾಮದಲ್ಲಿ 14ರಿಂದ 15 ಸರ್ಕಾರಿ ನೌಕರರಿಂದ ಈ ಗ್ರಾಮ ನಿಜವಾಗ್ಲೂ ಒಂದು ಶಿಕ್ಷಣ ಕ್ರಾಂತಿಯನ್ನು ಮಾಡ್ತಕ್ಕಂಥ ಗ್ರಾಮ ಅಂತ ಹೇಳಬಹುದು. ಈ ಗ್ರಾಮದಲ್ಲಿ ಸುಮಾರು ದೊಡ್ಡ ದೊಡ್ಡ ಗ್ರಾಮಗಳಲ್ಲಿ ನಾವು ನೋಡಿರಪ್ಪ ಅಂದ್ರೆ 2 ಅಥವಾ 3 ಸಾವಿರ ಸರ್ಕಾರಿ ನೌಕರು ಇರ್ತಾರೆ. ಈ ಗ್ರಾಮ 15-16 ಸರ್ಕಾರಿ ನೌಕರನ್ನ, 3-4 ಸರ್ಕಾರಿ ನಿವೃತ್ತ ನೌಕರನ್ನ ಹೊಂದಿದಪ್ಪ ಅಂತಂದ್ರ ಮುಂದಿನ ದಿನಮಾನಗಳಲ್ಲಿ ಈ ಗ್ರಾಮದಲ್ಲಿ ಎಲ್ಲಿ ನಿಂತ್ಕೊಂಡ ಕಲ್ಲು ಎಸಿದ್ರೆ ಆ ಕಲ್ಲು ಯಾರ ಮನೆ ಮೇಲೆ ಬೀಳುತ್ತೆ ಅಲ್ಲಿ ಒಬ್ಬ ಸರ್ಕಾರಿ ನೌಕರು ಇರ್ತಾರಂತ ಸಂದೇಶವನ್ನ ಇಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರರು ಸಾರಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಬಗ್ಗೆ ಎರಡೇ ಮಾತು ಮಾತಾಡ್ತೀನಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ನೀವು ಹಲವಾರು ಜನ ಇಲ್ಲಿರ್ತಕ್ಕಂಥ ಸಿನಿಮಾವನ್ನು ನೋಡಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೀಗೆ ಇರ್ತಾನಂತ ಭಾವಿಸಿರ್ತೀರಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ದೇಶಕ್ಕಾಗಿ ತನ್ನ ಪ್ರಾಣವನ್ನ ಬಲಿದಾನ ಕೊಟ್ಟಿರ್ತಕ್ಕಂಥ ಒಂದು ಮಹಾನ್ ಚೇತನ, ಮಹಾನ್ ವೀರ. ದೇಶ 1957ರಲ್ಲಿ ಸ್ವತಂತ್ರ ಸಂಗ್ರಾಮಕ್ಕಿಂತ ಪೂರ್ವದಲ್ಲೇ ಬ್ರಿಟಿಷರನ್ನ ಹೊಡೆದು ಓಡಿಸ್ಬೇಕಂತಂದು ಏನು ಸ್ವತಂತ್ರ ಸಂಗ್ರಾಮ ಆಯಿತು, ಪ್ರಥಮ ಸ್ವತಂತ್ರ ಸಂಗ್ರಾಮ ಆಯಿತು. ಅದಕ್ಕಿಂತ ಪೂರ್ವದಲ್ಲೇ ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ತನ್ನ ಮಾತೆ ಆಗಿರ್ತಕ್ಕಂಥ ಚೆನ್ನಮ್ಮಾಜಿ ಹತ್ರ ಹೋಗ್ತಾನ, ಅಮ್ಮ ಈ ದೇಶದಲ್ಲಿರ್ತಕ್ಕಂಥ ಈ ಕಪಿಮುಷ್ಟಿಯಲ್ಲಿರ್ತಕ್ಕಂಥ ಈ ಒಂದು ಕೆಂಪು ಮುಖದ ಕೋತಿಗಳನ್ನ, ಈ ಬ್ರಿಟಿಷರನ್ನ ಹೊಡೆದೋಡ್ತಕ್ಕಂಥ ಒಂದು ಪ್ರಯತ್ನ ನಾವು ಮಾಡಬೇಕು, ಅದಕ್ಕೆ ನಾನು ಪಡ ತಡ್ತೀನಿ ಅನ್ನೋದೊತ್ತಿಗೆ ಇಲ್ಲಿ ಅಂತ ಶಕ್ತಿ ಇಲ್ಲ ಒಂದೊತ್ತಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಮ್ಮಗ ಒಂದು ಮಾತು ಕೊಡ್ತಾನ, ನಿನಗೆ ಒಂದು 100 ಜನ ಇರ್ತಕ್ಕಂಥ ಆ ಕಪಿಮುಷ್ಟಿಗಳನ್ನ, ಆ ಬ್ರಿಟಿಷರನ್ನ ಅವ್ರ ಹೆಣಗಳನ್ನ ತಂದು, ಅವ್ರ ರುಂಡಗಳನ್ನ ತಂದು ನೀಡ್ತೀನಿ. ಇನ್ ಕೇಸ್ 99 ಹೆಣ ಬಂದಾಗ ಒಂದು ಹೆಣ ಬಾಕಿ ಬಂದ ಒಂದು ಹೆಣದ ನಾನು ರುಂಡವನ್ನ ಕತ್ತರಿಸಿ ನಿನ್ನ ಪಾದದಡಿಯಲ್ಲಿ ಇಡ್ತೀನಿ ಅಂತ ಒಂದು ಶಬ್ದವನ್ನ ಮಾಡ್ತೇನೆ. ಅಂತಹ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಾಡಿನ ಜನ್ಮದ ಜನರನ್ನವರು ಸಾಕಷ್ಟು ಹೋರಾಟವನ್ನ ಮಾಡಿ ಇವತ್ತು ಬ್ರಿಟಿಷರನ್ನ ಹೊಡೆದಾಡಿಸಿ ನಮ್ಮ ದೇಶಕ್ಕೆ ಸ್ವತಂತ್ರ ನೀಡಿದ ಮಹಾನ್ ವೀರ. ಅಂತ ಮಹಾನ್ ವೀರನನ್ನ ಸ್ಮರಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಅಂತಹ ಈ ಒಂದು ಗ್ರಾಮದಲ್ಲಿ ಮಹಾನ್ ವೀರನನ್ನ ಸ್ಮರಿಸಿದ್ದಕ್ಕಾಗಿ ಆತನನ್ನ ಜಯಂತ್ಯೋತ್ಸವ ಆಚರಿಸೋದಕ್ಕಾಗಿ ಈ ಗ್ರಾಮಕ್ಕೆ ನಾವೆಲ್ಲರೂ ಜೋರ ಚಪ್ಪಾಳೆ ಮಾಡುವ ಮೂಲಕ ಈ ಗ್ರಾಮದ ಯುವಕರನ್ನ, ಈ ಗ್ರಾಮದ ಅಭಿಮಾನಿಗಳನ್ನ, ಈ ಗ್ರಾಮದ ಕ್ರಾಂತಿವೀರ ಸಂಗೊಳ್ಳಿ ಎಲ್ಲ ಅಭಿಮಾನಿಗಳ ಸಂದರ್ಭದಲ್ಲಿ ಅಭಿನಂದಿಸ ನನಗೆ ಮಾತನಾಡಲು ಅವಕಾಶ ಕೊಡುತ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ನಾನು ಇನ್ನೂ ಬಹಳಷ್ಟು ಮಾತಾಡ್ತಿದ್ದೆ, ಸಮಯ ಅಲ್ಲ ಅಂತ ಹೇಳ್ತಾ ಮಾತನಾಡಲು ಅವಕಾಶ ಕೊಡ್ಕೊಂಡು ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ.